ಶರಣ್ ಸಿಂಗ್ ರೀ. ಹ್ಮ್ ಡಾಕ್ಟ್ರು. ಮತ್ತೆ ಮತ್ತೆ ಅವರು ವಾಶು ಮೇಡಮ್ ರೀ. ಹ್ಮ್ ಅವರಿಂದ ಕಿರಿಕಿರಿ ನೀಡ್ತಾ ಇದ್ದಾರೆ ನಮ್ಮ ಮನೆಯವರಿಗೆ. ಅವರು ಆತ್ಮಹತ್ಯೆ ಮಾಡ್ಕೊಕ್ ಹೋಗಿದ್ದಾರೆ. ಯಾರು ಮೇಡಮ್ ನಿಮ್ಮ ಯಜಮಾನ್ ಹೆಸರೇನು? ಪ್ರಹ್ಲಾದ್ ರೀ. ಅವ್ರು ಏನಿದಾರೆ? ವಿ ಇದಾರೆ. ಎಲ್ಲಿ ಯಾವ ಊರಲ್ಲಿ ಇದಾರೆ? ಮುಷ್ಟೂರು. ಅಷ್ಟೂರ? ಹ್ಮ್. ಏನ್ ಸಮಸ್ಯೆ? ಸಮಸ್ಯೆ ಏನಂದ್ರೆ ಕೆಲಸ ಮಾಡಿದ್ರು ಮಾಡಿಲ್ಲ ಅಂತ ಹೇಳಿ ರಿಸಲ್ಟ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಯಾವ ರೀತಿ ತೊಂದ್ರೆ? ಅಂದ್ರೆ ನೀನ್ ಕೆಲಸ ಮಾಡಿಲ್ಲ ಅಂತ ಹೇಳಿ ರಿಪೋರ್ಟ್ ಮಾಡ್ತೀನಿ ಹ್ಮ್ ಅಂತ ಹೇಳಿ ಒಂದು ಹೇಳಿಕೆ ಇದ್ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಅವರು ನಮ್ಮ ಮನೆಯವ್ರಿಗೆ ನಾ ಕೆಲಸ ಮಾಡಿದೀನಿ ಅಂತ ಹೇಳಿದ್ರು ಇಲ್ಲ ನೀ ಮಾಡಿಲ್ಲ ಅಂತ ಹೇಳಿಗೆಸಿ ಅವ್ರಿಗೆ ಆರೋಪ ಮಾಡ್ತಾ ಇದ್ದಾರೆ ಸರ್. ಯಾರು ಮಾಡ್ತಾ ಇದಾರೆ? ಅವ್ರ ಶರಣ್ ಸಿಂಗ್ ಠಾಕೂರ್ ರೀ. ಮತ್ತೆ ಮತ್ತೆ ನಮ್ಮ ಪೇಮೆಂಟ್ ನಿಂದಿರ್ಸಿದಾರೆ ಸರ್ 1 ವರ್ಷದ. ಯಾರಿಗೆ? ಅವರು ತಹಸೀಲ್ದಾರ್. ಹ್ಮ್ ಹ್ಮ್ ಯಾರು ಮೇಡಮ್? ತಹಸೀಲ್ದಾರ್ ಆಫೀಸ್ ನಲ್ಲಿ ಒಂದು ಸಂಬಳ ಆಗಿಲ್ಲ ನಿಮ್ದು? ಇಲ್ಲ ರೀ, ಇದು ಕಂಟಿನ್ಯೂ ಇದೆ ರೀ. ಅದು ಮೊದಲು ಸಸ್ಪೆಂಡ್ ಆಗಿದ್ರಲ್ರ ಅದ್ರದ್ದು ಸಮಸ್ಯೆ. ಅದ್ರದ್ದು ದೇದ್ರ ತಾಲೂಕಿನಾಗ ಆಗೋದಿತ್ರಿ. ಆದ್ರೆ ಇವರು ದೇದ್ರ ತಾಲೂಕಿನಾಗ ಮಾಡ್ಸಿರ್ಬೇಕಂತ ಹೇಳಿ ಇದ್ ಮಾಡ್ತಾ ಇದಾರೆ ಸರ್. ಯಾರು ಹೇಳಿದ್ರು? ಇವರು ಮಾನವಿ ತಹಸೀಲ್ದಾರ್ ದೇದ್ರದಲ್ಲೇ ಮಾಡ್ಸಬೇಕಂತ ಹೇಳಿ ಇವರು ಇದ್ ಮಾಡಿದ್ರಿ. ಅಲ್ಲಿ ಹೋದ್ರಿದ್ರೆ ಇಲ್ಲ ರೀ ಅಲ್ಲೇ ಮಾಡ್ಸಿಬೇಕು, ಹೆಸರು ಬುಕ್ ಅಲ್ಲೇ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ ಮೇಡಮ್, ಈ ರೀತಿ ತೊಂದರೆ ನಿಮ್ ಜೀವನ ಹೆಂಗ್ರಿ ಮೇಡಮ್? ಅದೇ ಸಮಸ್ಯೆ ಇದೆ ಸರ್. ನಮ್ಗೆ ಯಾರು ಹೇಳಿಕೆ ನೀಡಿದ್ರು ನಾವು ನಮ್ದು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಸರ್. ನೀವು ಯಾರಿಗೆ ಕಂಪ್ಲೇಂಟ್ ಕೊಟ್ಟಿರಿ? ಈಗ ಯಾರಿಗೆ ಕೊಟ್ಟಿರಿ ಮೇಡಮ್? ತಹಸೀಲ್ದಾರ್ಗೆ ಹೋಗಿ ನಾನೇ ಖುದ್ದ ಭೇಟಿಯಾಗಿದ್ದೀನಿ ಸರ್. ಈ ತಹಸೀಲ್ದಾರ್ಗೆ ಅಲ್ಲ ಸರ್, ಆ ತಹಸೀಲ್ದಾರ್ಗೆ ಹೋಗಿ ಖುದ್ದಂ ಭೇಟಿಯಾಗಿದ್ದೀನಿ ಸರ್. ಆದ್ರೆ ಅವ್ರು ಏನು ಹೇಳಿಕೆ ನೀಡ್ಲಿಲ್ಲ ಸರ್. ಏನ್ ಮಾಡ್ತೀವ್ರಿ ಅಂದ್ರೆ ಇಷ್ಟೇ ರೀ. ಮತ್ತೆ ತಿರುಗಿ ಏನು ಹೇಳಿಕೆ ನೀಡ್ಲಿಲ್ರಿ. ನಮ್ಮ ಮನೆಯವ್ರ ಇದ್ರ ಹಿಂಗಾದ್ರೆ ಹೆಂಗ ಸಮಸ್ಯೆ ಅಂತ ಹೇಳಿ ಬಾಳ ಇದ್ ಮಾಡ್ಕೊಂಡಿವಿ ಸರ್. ಈ ತಿಂಗಳಂತ್ರ ಕರೆಕ್ಟ್ ಪಗಾರ ಆಗಲ್ಲ ಸರ್. ಇವ್ರದ್ದು ಒಂದೇ ಸರ್ ಕೊಡ್ರಿ ಅಷ್ಟು ಕೊಡ್ರಿ. ಈಗ ವಾಸು ಮೇಡಮ್ ಇದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದು ಒಟ್ಟ ಇವ್ರಿಗೆ ಟಾರ್ಚರ್ನೇ ಕೊಡ್ತಾ ಇದಾರ್ರಿ. ಅಂದ್ರೆ ನಿಮ್ ಗಂಡ ಆತ್ಮಹತ್ಯೆ ಮಾಡ್ಕೊಳಕ್ ಆತ್ಮಹತ್ಯೆ ಮಾಡ್ಕೊಕ್ ಹೋಗಿದ್ದು ಸರ್. ಆತ್ಮಹತ್ಯೆ ಅಂದ್ರೆ ಏನ್ರಿ ಉಗ್ಲಕ್ಕೆ ಹೋಗಿದ್ದು ಸರ್. ಎದ್ರಿಗೋಸ್ಕರ ಏನ್ ಹೇಳಿದ್ರ? ಇವ್ರೆಲ್ಲ ಟಾರ್ಚರ್ ಕೊಡ್ತಾ ಇದಾರ. ಸುಮ್ನೆ ನಾನು ಯಾಕಪ್ಪ ಬದುಕ್ಬೇಕಂತ ಹೇಳಿ ಟಾರ್ಚರ್ ಮಾಡಿದ್ದು ಸಲಗೆ ಆತ್ಮಹತ್ಯೆ ಮಾಡ್ಕೊಕ್ ಹೋಗಿದ್ದು ಸರ್. ಹೌದಾ? ನೀವ್ ಎಸಿ ಕಂಪ್ಲೇಂಟ್ ಕೊಟ್ರೇನ್ರಿ? ಏನಂತ ಕೊಟ್ರಿ? ನಮ್ಮ ಮನೆಯವ್ರಿಗೆ ಈ ತರ ತೊಂದ್ರೆ ಆಗ್ತಾ ಇದೆ ರೀ ಅಂತ ಹೇಳಿ ಹೋಗಿ ಸಮಸ್ಯೆನ ನಾ ಹೇಳಿಕೆಂದು ನಮ್ ಕುಟುಂಬಕ್ಕೆ ನಮ್ಗ ಅನುಮತಿ ತಂದು ಕೊಡ್ಬೇಕಂತ ಹೇಳಿ ಹೋಗಿದ್ವಿ. ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಆದ್ರೆ ಅವ್ರು ಹೋಗಿ ಅಂತ ಹೇಳಿ ಇದು ಮಾಡಿದ್ದಾರೆ ಸರ್. ನಿಮ್ ಜೀವನ ಕಷ್ಟ ಆಗಿದೆ ಮದುವೆ? ನೋಡ್ರಿ ಕಷ್ಟ ಆಗಿದೆ ಸರ್. ನಮ್ ಬಾಡಿ ಕಟ್ಟಲ್ಲಿ ಎಲ್ಲ ತರ ಸಮಸ್ಯೆ ಬಾಳ ಆಗಿದೆ ಸರ್. ಸಾಲ ಮಾಡಿದ್ರೆ ತೀರ್ಸಕ್ ಆಗಲ್ಲ ಸರ್. ಯಾವ ಸಮಸ್ಯೆ ಯಾರು ಬಗೆಹರಿಸ್ತಾರ ಸರ್? ಇಷ್ಟಕ್ಕೆ ಯಾರು ಟಾರ್ಚರ್ ಕೊಟ್ಟವ್ರು? ಯಾರಲ್ಲಿ? ಠಾಕೂರ್ ಇತರ ಯಾರ ಸರ್ ಮಾಡಿದಾರ ನಮ್ಮ ಮನೆಯವ್ರಿಗೆ. ಮತ್ತೆ ನಮ್ಮ ಮನೆಯವ್ರಿಗೆ ಏನನ್ನಾದ್ರೆ ಅವ್ರ ಮಾತ್ರ ನನ್ ಬಿಡಂಗಿಲ್ಲ ನೋಡ್ರಿ ಸರ್. ಈಗ ಹೇಳ್ತಾ ಇದ್ದೇನೆ, ಏನ ನಮ್ಮ ಮನೆಯವ್ರ ಜೀವಕ್ಕೆ ಅಪಾಯ ಆಯ್ತಂದ್ರೆ ಅವ್ರ ಮಾತ್ರ ನನ್ ಬಿಡಲ್ಲ ಸರ್. ಈಗ ಹೇಳಿ ನೋಡ್ರಿ ಸರ್. ಹೇಳಕಂತ ನಾನು ನೀಡಿದ್ದೀನಿ ನನ್ನ ಪರಿಸ್ಥಿತಿನೆಲ್ಲ. ನಮ್ ಪರಿಸ್ಥಿತಿ ಯಾರು ಕೇಳ್ತಾ ಇಲ್ಲ ಸರ್. ಮನೆಯವ್ರಿಗೆ ಬರ್ತಾರೆ ನಾವ್ ಯಾರಿಗಂತ ಹೇಳ್ಬೇಕು ಸರ್. ಅಲ್ಲ, ತಹಸೀಲ್ದಾರ್ ಅವ್ರು ಕೂಡ ಮಾಡ್ಬೇಕಲ್ರಿ? ಈ ತಹಸೀಲ್ದಾರೆಲ್ಲ ಇದು ಮಾಡಿದ್ರು ಸರ್. ಅವರೇ ಎಲ್ಲರೂ ಒಬ್ಬೊಬ್ಬರೊಬ್ಬರು ವರ್ಷಕ್ಕೊಂದ್ಸಲ ಚೇಂಜ್ ಆಯ್ಕೊಂತ ಬಂದ್ರೆ ಯಾರನ್ನಂತ ಕೇಳಮ್ ಸರ್. ಒಬ್ರು ಒಂದು ಕರೆಕ್ಟ್ ಆಗಿಲ್ಲ ಸರ್. ಮನೇಲಿ ಯಾರನ್ನ ಒಬ್ಬರ ಮೇಲೆ ಒಬ್ರು ಹಾಕೊಂತ ಹೋಗ್ತಾ ಇದ್ದಾರೆ ಸರ್. ನಮ್ಮ ಮನೆಯವ್ರಿಗೆ ಹೆಚ್ಚ ಕಡಿಮೆ ಆದ್ರೆ ನಮ್ಮ ಮಕ್ಕಳು ನಾವ್ ಏನ್ ಮಾಡ್ಬೇಕಂತ ಸರ್. ನಿಮ್ ಗತಿ ಅಲ್ಲ, ಕುಟುಂಬದ ಕಷ್ಟ ಹೆಂಗೀಗ? ನಿಮ್ ಈ ರೀತಿ ತೊಂದರೆ ಕೊಡ್ತಾ ಇದಾರೆ ಅಂದ್ರೆ ಹೆಂಗ? ಸರ್ಕಾರಕ್ಕೆ ಮಾಡಿದ್ರು ಮಾಡಿಲ್ಲ ಅಂದ್ರೆ ಎಷ್ಟು ಸರ್ ಕೋಪ ಬರಲ್ರಿ. ಮಾಡಿಗೆಸಿ ಮಾಡ್ಸಿಂದಿಲ್ಲ ಅಂದ್ರೆ ಯಾವ್ದಾದ್ರ ಕಷ್ಟ ಬರ್ತದಿಲ್ಲ ಸರ್. ಇಷ್ಟೆಲ್ಲ ಮಾಡಿದ್ರೆ ನಮ್ ಒಂದ್ ಮಾತು ಅನ್ಸಿಬೇಕಂದ್ರೆ ನಮ್ಮ ಮನೆಯವ್ರು ಆತ್ಮಹತ್ಯೆ ಮಾಡ್ಕೊಕ್ ಹೋಗ್ಯಾರ ನೋಡ್ರಿ ಸರ್. ಎಷ್ಟು ಸಲ ಮಾಡ್ಕೊಳಕ್ ಹೋಗಿದ್ರು? 2 ಸಲ ಆಯ್ತು ಸರ್. ಅವ್ರು ಇವ್ರ 6 ಸರ್ಲಿಂದಾನೇ ಆಗತ್ತೆ ಸರ್. ಇವ್ರು ಮಾತ್ರ ನಮ್ಮ ಮನೆಯವ್ರಿಗೆ ಏನಾದ್ರು ಇವ್ರು ಮಾತ್ರ ಬಿಡಂಗಿಲ್ಲ ನೋಡ್ ಸರ್. ಈಗ ಹೇಳಿದೀನಿ ನಾನು ಹೇಳಿಕೆ ನಾನು ಹಿಡಿದೀನಿ ಸರ್. ನಾನು ಇವ್ರ ಮುಂದೆ ನೀಡಿದ್ರೆ ಅವ್ರನ್ನ ವಿಚಾರಣೆ ಮಾಡ್ತೀವಿ ಅಂತ ಹೇಳ್ಯಾರ ಸರ್.